ಚೈತ್ರ ಕುಂದಾಪುರ ಕೇವಲ ಕೆಲವು ದಿನಗಳ ಹಿಂದೆ ಮದುವೆ ಆದಂಥ ಜೋಡಿ. ಮದುವೆ ಆಗಬೇಕಾದ್ರೇ ಚೈತ್ರ ಕುಂದಾಪುರ ಸಿಕ್ಕಾಪಟ್ಟೆ ಸೀಕ್ರೆಟ್ ಮೇಂಟೈನ್ ಮಾಡಿ ಮದುವೆ ಆಗ್ತಾರೆ. ಹುಡುಗ ಯಾರು, ಹುಡುಗ ಎಲ್ಲಿನವರು, ಯಾವಾಗ ಮದುವೆ, ಯಾವ ತಾರೀಕು ಮದುವೆ, ಎಲ್ಲಿ ಮದುವೆ, ಇದ್ಯಾವುದನ್ನು ಕೂಡ ಹೇಳೋದೇ ಇಲ್ಲ. ಕ್ಯಾಮ್ರಾದಲ್ಲಿ ಸಿಕ್ಕಾಕಿಕೊಂಡಾಗಲೂ ಅಯ್ಯೋ ದೇವರೇ, ಇದನ್ನು ಎಲ್ಲೂ ಹೇಳೋಕೆ ಹೋಗ್ಬೇಡಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಯಾಕಪ್ಪ ಸೆಲೆಬ್ರಿಟಿ ಆದವರು ಹಿಂಗೆ ಕದ್ದು ಮುಚ್ಚಿ ಮದುವೆ ಆದರು ಅಂತ ತುಂಬ ಜನಕ್ಕೆ ಪ್ರಶ್ನೆ ಆಗಿತ್ತು. ಆದರೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಇದೀಗ ಚೈತ್ರ ಕುಂದಾಪುರ ಮತ್ತು ಆತನ ಗಂಡನ ನಿಜ ಬಣ್ಣ ಬಯಲಾಗಿದೆ. ಚೈತ್ರ ಕುಂದಾಪುರ ಮತ್ತು ಚೈತ್ರ ಕುಂದಾಪುರನ ಗಂಡ ನೀವು ನೋಡಿಕೊಂಡಷ್ಟು ಸುಲಭನೂ ಅಲ್ಲ, ಸರಳನೂ ಅಲ್ಲ. ಚಾಲಾಕಿಯಲ್ಲಿ ಚಾಲಾಕಿ, ಐನಾತಿಯಲ್ಲಿ ಐನಾತಿ. ಇಬ್ಬರು ಜೀವನ ಸೆಟಲ್ ಆಗಬೇಕು ಅಂತ ಸುಮಾರು 8 ವರ್ಷಗಳಿಂದ ಪ್ಲ್ಯಾನ್ ಮಾಡಿ, ಮಕ್ಮಲ್ ಟೋಪಿ ಹಾಕಿ, ಕೋಟಿ ಕೋಟಿ ಲೂಟಿ ಮಾಡಿ, ಕೊನೆಗೆ ಅದ್ದೂರಿಯಾಗಿ ಮದುವೆ ಆಗಿ ಏನು ವಿಚಾರನೇ ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದಾರೆ. ಇವರಿಬ್ಬರು ಮದುವೆ ಆಗೋಕೆ ಅಂತಾನೆ ಕಾಲೇಜಿನಲ್ಲಿ ಇರಬೇಕಾದ್ರೇ ಇಬ್ಬರೂ ಪ್ರೀತಿಯಲ್ಲಿ ಬೀಳ್ತಾರೆ. ಮದುವೆ ಆಗಬೇಕು ಅಂತ ಹೇಳಿದ್ರೆ ಲೈಫ್ ಸೆಟಲ್ ಆಗಬೇಕು ಅಂತ ಯೋಚಿಸ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇವರದ್ದು ಸಿನಿಮೀಯ ರೀತಿಯಲ್ಲಿ ದುಡ್ಡು ಹೊಡೆಯೋ ಕೆಲಸ. ಇಬ್ಬರೂ ಒಂದು ಸ್ಕ್ಯಾಮ್ ಮಾಡ್ತಾರೆ. ಅದರಲ್ಲಿ ಕೋಟಿ ಕೋಟಿ ಸಂಪಾದಿಸಿ ದುಡ್ಡನ್ನ ಸೇವ್ ಮಾಡಿರ್ತಾರೆ, ಸೆಟಲು ಆಗ್ತಾರೆ. ಆಮೇಲೆ ಇವರು ಮದುವೆ ಆಗಿರೋದು. ಈ ಮದುವೆ ನೆಕ್ಸ್ಟ್ ಡೇನೇ ಇವ್ರ ಬಣ್ಣ ಬಯಲಾಗಿದೆ. ಇಡೀ ಜಗತ್ತಿಗೆ ಗೊತ್ತಾಗೋ ಥರ ಜಗಜ್ಜಾಹೀರಾಗ್ಬಿಟ್ಟಿದೆ. ಈಗ ಇವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ ಕೈ ಮುಗಿದು ನಮ್ಮನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ. ಅಂಥದ್ದು ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮೋಕ್ಷಿತಂದೊಂದು ವಿಡಿಯೋ ವೈರಲ್ ಆಗಿತ್ತು. ಅಂದರೆ ಆಕೆ ಬಿಗ್ ಬಾಸ್ ಮನೇಲಿದ್ದಾಗ ಆಕೆ ಮಕ್ಕಳು ಕಳ್ಳಿ ಆಗಿದ್ಲು, ಆದರೆ ಲವ್ವರ್ ಜೊತೆಗೆ ಸೇರಿಕೊಂಡು ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ಲು ಅನ್ನೋದೊಂದು ವಿಡಿಯೋ. ಅದಾದಮೇಲೆ ಬಿಗ್ ಬಾಸ್ನಲ್ಲಿ ಅವಳು ಇದ್ದಾಗಲೇ ಮೋಕ್ಷಿತ ಬಗ್ಗೆ ತುಂಬ ವಿಚಾರಗಳು ಹೊರಗಡೆ ಬಂದಿತ್ತು, ಮಕ್ಕಳು ಕಳ್ಳಿ ಅಂತ. ಆದರೆ ಅವತ್ತು ಕೂಡ ಮೋಕ್ಷಿತ ದುಡ್ಡಿಗೋಸ್ಕರ ತನ್ನ ಬಾಯ್ ಫ್ರೆಂಡ್ ಮತ್ತು ಆಕೆ ಕಳ್ತನ ಮಾಡಿದ್ದು ಅನ್ನೋದು ವೈರಲ್ ಆಗಿತ್ತು. ಅದನ್ನು ಮೋಕ್ಷಿತ ಒಪ್ಕೊತಾರೆ, ಅದು ಹಳೆ ವಿಚಾರ, ಕೋರ್ಟಲ್ಲೆಲ್ಲ ಕ್ಲೀನ್ ಚಿಟ್ ಸಿಕ್ಕಿದೆ, ಇದ್ರ ಬಗ್ಗೆ ಮಾತಾಡಬೇಡಿ ಅಂತ. ಮೋಕ್ಷಿತಕ್ಕಂಗಿಂತ ಚೈತ್ರಕ್ಕ ದೊಡ್ಡ ಚಾಲಾಕಿ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಇವರಿಬ್ರದ್ದು ಇವರೇ ಹೇಳ್ದಂಗೆ 12 ವರ್ಷದ ಪ್ರೀತಿ, ಪವಿತ್ರವಾದ ಪ್ರೀತಿ, ಒಬ್ರನ್ನೊಬ್ರು ಬಿಟ್ಟಿರೋದಕ್ಕಾಗದೇ ಇರೋದಂಥ ಪ್ರೀತಿ. ಆದರೆ ಎಲ್ಲ ಹುಡುಗ ಹುಡುಗಿ ಲವ್ ಮಾಡ್ಬೇಕಾದ್ರೆ ಯೋಚನೆ ಮಾಡೋದು ನಮ್ಮ ಜೀವನ ಸೆಟ್ಲ್ ಆಗಬೇಕು ಅಂತ. ಇಬ್ಬರು ಹೀಗಿದ್ದೀವಿ, ನಮ್ಮ ಜೀವನ ಸೆಟ್ಲ್ ಆಗತ್ತಾ, ಮದುವೆ ಆದಮೇಲೆ ರಿಸ್ಕ್ ಅಂತ ಅನ್ಸುತ್ತಾ, ನಾವು ಜೀವನ ಚೆನ್ನಾಗಿ ಮಾಡ್ತೀವ, ಎಲ್ಲರಿಗಿಂತ ಚೆನ್ನಾಗಿ ಮಾಡಬೇಕು, ನಾವು ಯಾರ ಮುಂದೇನೂ ತಲೆ ತಗ್ಗಿಸ್ಬಾರ್ದು, ಈ ಥರ ಎಲ್ಲ. ಅದಕ್ಕೆ ಈ ಹುಡುಗ ಹುಡುಗಿ ಇಬ್ರು ಒಂದು ಪ್ಲ್ಯಾನ್ ಮಾಡ್ತಾರೆ. ಅದೇನೇ ಕೋಟಿ ಸ್ಕ್ಯಾಮ್. ಚೈತ್ರ ಕುಂದಾಪುರಂಗೆ ಮಾತಿನ ಮೇಲೆ ಹಿಡಿತಾ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಹುಡುಗ ಶ್ರೀಕಾಂತ್ ಕಶ್ಯಪ್ ಬ್ರಾಹ್ಮಣ ಪುರೋಹಿತ. ಅಂದರೆ ಈತನಿಗೂ ಪೂಜೆ ಪುನಸ್ಕಾರ ದೇವರು ಇದೆಲ್ಲ ಸ್ವಲ್ಪ ಜಾಸ್ತಿ ಗೊತ್ತಿತ್ತು. ಇವ್ರೇನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ನನ್ನ ಹತ್ರ ಮಾತಿದೆ, ನಿನ್ನ ಹತ್ರ ಒಂದು ಮುಖವಾಡ ಇದೆ, ಇಬ್ಬರು ಸೇರ್ಕೊಂಡು ಮರ್ಜಾಗಿ ಯಾಕೆ ನಾವು ಜೀವನ ಸೆಟ್ಲು ಮಾಡ್ಕೋಬಾರ್ದು ಅಂತ ಯೋಚಿಸ್ತಾರೆ. ಬಿಜೆಪಿಯ ಜೊತೆಗೆ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಳ್ಳುವಂಥ ಚೈತ್ರ ಕುಂದಾಪುರ ಆ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಚೈತ್ರಕ್ಕ ಅಂತಾನೆ ಫೇಮಸ್ಸು, ಹಿಂದೂ ಕಾರ್ಯಕರ್ತೆ ಅಂತಾನೆ ಫೇಮಸ್ಸು. ಇರೋಬ್ಬರ ಕಾರ್ಯಕ್ರಮಕ್ಕೆಲ್ಲ ಈಕೆನ ಗೆಸ್ಟಾಗಿ ಕರೀತಾ ಇದ್ರು. ಈಕೆ ಇದನ್ನೇ ಒಂದು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾಳೆ. ಆಗ ಇವರಿಬ್ಬರು ತಲೆಗೆ ಹೋಗೋದೇ ಒಂದು, ನಾವು ಯಾಕೆ ಇದೇ ವಿಚಾರದಲ್ಲಿ ದುಡ್ಡು ಮಾಡಬಾರ್ದು, ದುಡ್ಡು ಹೊಡಿಬಾರ್ದು, ನಮ್ಮ ಜೀವನ ಸೆಟ್ಲು ಮಾಡ್ಕೊಂಡು ಮದುವೆ ಯಾಕೆ ಆಗಬಾರ್ದು ಅಂತ. ಆಗ ಇವರಿಬ್ಬರು ಮಾಡೋದು ಏನು ಅಂತಂದರೆ, ಒಬ್ಬ ಕೋಟಿ ಕುಳಂಗೆ ನಿನಗೆ ನಾವು MP ಟಿಕೆಟನ್ನು ಕೊಡಿಸ್ತೀವಿ, ನಾವು ಅಮಿತ್ ಶಾ ಜೊತೆಗೆ ಮೋದಿ ಜೊತೆಗೆ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿ ಅವನ ಹತ್ರ ನಂಬಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಹಣವನ್ನು ಪೀಕ್ತಾರೆ. ಕೊನೆಗೆ ಅದು ಕಂಪ್ಲೇಂಟ್ ಕೂಡ ಆಗತ್ತೆ. ಅದಾದಮೇಲೆ ಚೈತ್ರ ಕುಂದಾಪುರ ಎಸ್ಕೇಪ್ ಆಗ್ತಾಳೆ. ತನ್ನ ಸ್ನೇಹಿತೆ ಮನೇಲಿ ಆಕೆ ಹಾಕ್ಕೊತಾಳೆ. ಆಕೆಯನ್ನು CCB ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ತನಿಖೆಯನ್ನು ಶುರು ಮಾಡಿದಾಗ ನನಗೆ ತಲೆ ಸುಗ್ತಾ ಇದೆ, ಮೂರ್ಛೆ ಬರ್ತಾ ಇದೆ ಅಂತ ತಲೆ ತಿರುಗಿ ಬಿದ್ದು ಒಂದಷ್ಟು ಡ್ರಾಮಾ ಕೂಡ ಮಾಡ್ತಾಳೆ. ಈಗ ಬೇಲ್ ತೊಗೊಂಡು ಹೊರಗಡೆ ಇದ್ದಾಳೆ. ಆದರೆ ಇದೆಲ್ಲದಕ್ಕೂ ರೂವಾರಿನೇ ಈ ಶ್ರೀಕಾಂತ್ ಕಶ್ಯಪ್. ಅಂದರೆ ಚೈತ್ರ ಕುಂದಾಪುರ ಮದುವೆ ಆಗಿರುವಂಥ ಈ ಹುಡುಗ ನೋಡೋದಕ್ಕೆ ತುಂಬ ಸಾಫ್ಟು, ಅಯ್ಯೋ ಒಳ್ಳೆ ಹುಡುಗ ಅಂತ ಅನ್ಸುತ್ತೆ, ಸಂಪ್ರದಾಯಬದ್ಧ ಹುಡುಗ ಅಂತ ಅನ್ಸುತ್ತೆ. ಆದರೆ ಇವರಿಬ್ರು ತಮ್ಮ ಜೀವನನ ಸೆಟ್ಲು ಮಾಡ್ಕೊಳ್ಳೋದಕ್ಕೆ ಅಂತ ವಿಶ್ವನಾಥ್ ಅನ್ನುವರಂಥ ಹೆಸರಿನಲ್ಲಿ, ವಿಶ್ವನಾಥ್ ಜಿ, ಸಂತೋಷ್ ಜಿ, RSS ಮುಖಂಡರು ನಮಗೆ ಗೊತ್ತಿದೆ ಅಂತ ಹೇಳೋ ಹೆಸರಲ್ಲಿ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ. ಎಷ್ಟು ಕೋಟಿ ಅಂದರೆ ಬರೋಬ್ಬರಿ 3 ಕೋಟಿ ಹಣವನ್ನು ಪೀಕ್ತಾರೆ. ಇಬ್ಬರು ಅಕೌಂಟಿಗೆ 3 ಕೋಟಿ ಬರುತ್ತೆ.
ಕೇಸ್ ಆಗತ್ತೆ, ಆದರೆ ಹಣ ವಾಪಸ್ ಬರಲ್ಲ. ಈ 3 ಕೋಟಿ ಹಣನ ಇವರಿಬ್ಬರು ಸೇವ್ ಮಾಡ್ಕೊತಾರೆ. ಅದಾದಮೇಲೆ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ. ಎ 9ನೇ ಆರೋಪಿ 9 ಶ್ರೀಕಾಂತ್ ಕಶ್ಯಪ್, ಆರೋಪಿ 1 ಚೈತ್ರ ಕುಂದಾಪುರ. ಹೊರಗಡೆ ಇದ್ದಂಥ ಶ್ರೀಕಾಂತ್ ಕಶ್ಯಪ್ ತನ್ನ ಹುಡುಗಿ ಚೈತ್ರನ ಬಿಡಿಸ್ಕೊಂಡು ಬರೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನವನ್ನು ಪಡ್ತಾನೆ. ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್ ತಗೊತಾರೆ. ಅಷ್ಟೊತ್ತಿಗೆ ಇವರಿಗೆ ಟೈಮ್ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಬಿಗ್ ಬಾಸಿಂದ ಆಫರ್ ಬೇರೆ ಬರುತ್ತೆ. ಬಿಗ್ ಬಾಸ್ ಇಲ್ಲಿ ಬಂದ ಮೇಲಂತೂ ಚೈತ್ರನ ಬಗ್ಗೆ ಪಾಸಿಟಿವ್ ಆದಂಥ ಒಂದು ರೆಸ್ಪಾನ್ಸ್ ಬರೋಕ್ಕೆ ಶುರು ಆಗುತ್ತೆ. ಆಕೆಯ ಹಿಂದಿನ ಹಗರಣಗಳೆಲ್ಲ ಮರ್ತೋಗಿ ಬಿಗ್ ಬಾಸ್ ಚೈತ್ರ ಅನ್ನೋದಕ್ಕೆ ಶುರು ಆಗುತ್ತೆ. ಇದೇ ಟೈಮನ್ನು ಎನ್ಕ್ಯಾಚ್ ಮಾಡ್ಕೊಳ್ತಾರೆ ಇವರಿಬ್ರು. ಹೆಂಗೂ ಹೊಡೆದಿರೋ ದುಡ್ಡಿತ್ತು. ಅದಲ್ಲದೆ ಬಿಗ್ ಬಾಸಿಗೆ ಹೋದ್ಮೇಲೆ ಚೈತ್ರನ ಬಗ್ಗೆ ಒಂದು ಪಾಸಿಟಿವ್ ರೀತಿಯಾದಂಥ ರೆಸ್ಪಾನ್ಸ್ ಬಂದಿತ್ತು. ಹಾಗಾಗಿ ಇದೇ ಟೈಮು ರೈಟಾಗಿ ಮದುವೆ ಆಗೋದಕ್ಕೆ ಅಂತ ಇಬ್ಬರೂ ತುಂಬ ಸೀಕ್ರೇಟ್ ಮೇಂಟೈನ್ ಮಾಡಿ ಕೊನೆ ಗಳಿಗೆವರೆಗೂ ಹುಡುಗ ಯಾರು ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಮದುವೆನ ಧಾಮ್ ಧೂಮ್ ಅಂತ ಕಂಡೂರು ದುಡ್ಡಲ್ಲಿ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರು ಮದುವೆ ಆಗ್ತಾ ಇದ್ದ ಹಾಗೇನೆ ಶ್ರೀಕಾಂತ್ ಕಶ್ಯಪ್ ಅದೇ ಕೇಸ್ನ 9ನೇ ಆರೋಪಿ. ಇಬ್ಬರು ಕೋಟಿ ಕುಳಗಳು ಆಗ್ಬಿಟ್ಟಿದ್ದಾರೆ, ದುಡ್ಡು ಚೆನ್ನಾಗಿ ಕೊಡ್ತಿದ್ದಾರೆ, ಲೈಫ್ ಸೆಟ್ಲು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಅಂತ ಮದುವೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಯಾವುದೇ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ. ಈಗ ಇಡೀ ಊರಿಗೆ ಜಗಜ್ಜಾಯರಾದ್ಮೇಲೆ ದಯವಿಟ್ಟು ಆ ವಿಚಾರದ ಬಗ್ಗೆ ಮಾತಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ಳೋ ಪರಿಸ್ಥಿತಿ ಚೈತ್ರಂಗೆ ಬಂದಿದೆ.